ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಕೆಲಸವನ್ನು ಪರಿಶೀಲಿಸಲು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? 1951, 1954, 1957, 1960. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಕೆಲಸವನ್ನು ಪರಿಶೀಲಿಸಲು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು 1957ರಲ್ಲಿ ನೇಮಿಸಲಾಯಿತು. ಭಾರತ ಸರ್ಕಾರವು ಜನವರಿ 1957ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ವಿಸ್ತರಣೆ ಸೇವೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಭಾರತ ಸರ್ಕಾರ 1957 ಜನವರಿಯಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ವಿಸ್ತರಣೆ ಸೇವೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಿಸಿತು. ಈ ಸಮಿತಿ ಅವುಗಳ ಉತ್ತಮ ಕೆಲಸಕ್ಕಾಗಿ ಕ್ರಮಗಳನ್ನು ಸೂಚಿಸಲು ಸಮಿತಿಯನ್ನು ನೇಮಿಸಿತು. ಈ ಸಮಿತಿಯನ್ನು ಬಲವಂತರಾಯ್ ಮೆಹ್ತಾ ಸಮಿತಿ ಎಂದು ಕರೆಯಲಾಗುತ್ತದೆ. ಅವುಗಳ ಈ ಎರಡು ಕಾರ್ಯಕ್ರಮಗಳ ಉತ್ತಮ ಕೆಲಸಕ್ಕಾಗಿ ಕ್ರಮಗಳನ್ನು ಸೂಚಿಸಲು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಿಸಿತು. ಆ ಸಮಿತಿಯನ್ನು ಬಲವಂತರಾಯ್ ಮೆಹ್ತಾ ಸಮಿತಿ ಎಂದು ಕರೆಯಲಾಗುತ್ತದೆ. ಬಲವಂತರಾಯ್ ಮೆಹ್ತಾ ಅವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದರು. ಯಾವ ಸಮಿತಿಯು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಯೋಜನೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದ? ಬಲವಂತರಾಯ್ ಮೆಹ್ತಾ ಸಮಿತಿ, ಪಂಚಾಯತ್ ಅಂಕಿ ಅಂಶಗಳ ತರ್ಕಬದ್ಧಗೊಳಿಸುವಿಕೆಯ ಸಮಿತಿ, ನ್ಯಾಯ ಪಂಚಾಯತ್ಗಳ ಅಧ್ಯಯನ ತಂಡ, ಪಂಚಾಯತ್ ರಾಜ್ ಆಡಳಿತದ ಅಧ್ಯಯನ ತಂಡ. ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಯೋಜನೆಯನ್ನು ಸ್ಥಾಪಿಸಲು ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿದೆ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ವಿಸ್ತರಣೆ ಸೇವೆ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಜನವರಿ 1957ರಲ್ಲಿ ಭಾರತ ಸರ್ಕಾರವು ನೇಮಿಸಿತು. 1952ರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು 1953ರ ರಾಷ್ಟ್ರೀಯ ವಿಸ್ತರಣೆ ಸೇವೆ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಭಾರತ ಸರ್ಕಾರ ನೇಮಿಸಿತ್ತು. ಈ ಸಮಿತಿಯು ನವೆಂಬರ್ 1957ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಮತ್ತು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಎಂಬ ಯೋಜನೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು. ಬಲವಂತರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು ಮತ್ತು ಆ ವರದಿಯಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಎಂಬ ಯೋಜನೆಯನ್ನು ಸ್ಥಾಪಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಿತು. ಈ ಸಮಿತಿ ನಂತರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಡಿಪಾಯವಾಯಿತು. ಈ ಸಮಿತಿಯಿಂದ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಡಿಪಾಯವಾಯಿತು. ಯಾವ ಸಮಿತಿಯ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದೆ? ಯಾವ ಸಮಿತಿಯು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದೆ? ಪಂಚಾಯತ್ ರಾಜ್ ಆಡಳಿತ ಅಧ್ಯಯನ ತಂಡ, ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಜಿ.ವಿ.ಕೆ. ರಾವ್ ಸಮಿತಿ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಲು ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿದ. ಬಲವಂತರಾಯ್ ಮೆಹ್ತಾ ಸಮಿತಿಯು ಪ್ರಮುಖ ಶಿಫಾರಸು ಭಾರತದಲ್ಲಿ ಸ್ಥಳೀಯ ಮಟ್ಟದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸುವುದಾಗಿದೆ. ಬಲವಂತರಾಯ್ ಮೆಹ್ತಾ ಸಮಿತಿಯ ಪ್ರಮುಖ ಶಿಫಾರಸೇನೆಂದರೆ ಭಾರತದ ಸ್ಥಳೀಯ ಮಟ್ಟದಲ್ಲಿ 3 ಹಂತದ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸುವುದು ಇದರ ಮುಖ್ಯ ಶಿಫಾರಸಾಗಿದೆ. ಈ ವ್ಯವಸ್ಥೆಯು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ಗಳು, ಬ್ಲಾಕ್ ಮಟ್ಟದಲ್ಲಿ
ಪಂಚಾಯತ್ ಸಮಿತಿಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತುಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಈ ಸಮಿತಿಯ ಮೂರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿನ 3 ಮಟ್ಟಗಳು. ಒಂದು ಗ್ರಾಮ ಮಟ್ಟದಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ, ಬ್ಲಾಕ್ ಮಟ್ಟದಲ್ಲಿ ಅಂದ್ರೆ ಪಂಚಾಯತ್ ಸಮಿತಿ, ಬ್ಲಾಕ್ ಮಟ್ಟದಲ್ಲಿ ಅಂದ್ರೆ ಇದು ತಾಲೂಕ್ ಪಂಚಾಯತ್ ಬರುತ್ತದೆ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತುಗಳನ್ನು ಒಳಗೊಂಡಿರುತ್ತದೆ. ಈ ವ್ಯವಸ್ಥೆಯು ಸ್ಥಳೀಯ ಸ್ವ ಆಡಳಿತವನ್ನು ಸಶಕ್ತಗೊಳಿಸಲು ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಸಮಿತಿಯ ಈ ಶಿಫಾರಸ್ಸಿನ ನಂತರ ಈ ವ್ಯವಸ್ಥೆ ಏನಾಗುತ್ತದೆ ಅಂದರೆ ಸ್ಥಳೀಯ ವ್ಯವಸ್ಥೆಯಲ್ಲಿ ಒಳ್ಳೆಯ ಆಡಳಿತವನ್ನು ತರುತ್ತದೆ ಮತ್ತು ಸಶಕ್ತಗೊಳಿಸಲು ಗ್ರಾಮೀಣ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಈ ಶಿಫಾರಸು ಹೊಂದಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಬಲವಂತರಾಯ ಮೆಹ್ತಾ ಸಮಿತಿಯ ಪಂಚಾಯತ್ ರಾಜ್ನ 3 ಹಂತಗಳನ್ನು ಶಿಫಾರಸು ಮಾಡಿದೆ? ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್. 1, 2 ಮತ್ತು 3 ಸರಿಯಾದ ಉತ್ತರ 1, 2 ಮತ್ತು 3. ಬಲವಂತರಾಯ ಮೆಹ್ತಾ ಸಮಿತಿ ಪಂಚಾಯತ್ ರಾಜ್ನಲ್ಲಿ ಈ ಮೇಲಿನ 3 ಹಂತಗಳನ್ನು ಶಿಫಾರಸು ಮಾಡಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ ರಾಜಸ್ಥಾನ. ಕೆಲವು ಸಮಿತಿಗಳ ಶಿಫಾರಸುಗಳ ಆಧಾರದ ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಭಾರತದಲ್ಲಿ ರಾಜಸ್ಥಾನ್ ಮೊದಲ ರಾಜ್ಯವಾಯಿತು. ಕೆಲವು ಸಮಿತಿಗಳ ಶಿಫಾರಸುಗಳ ಆಧಾರದ ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಭಾರತದಲ್ಲಿ ಮೊದಲ ರಾಜ್ಯ ಯಾವುದೆಂದರೆ ರಾಜಸ್ಥಾನವಾಯಿತು. ಈ ಯೋಜನೆಯನ್ನು ಅಕ್ಟೋಬರ್ 2, 1959ರಂದು ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಯಿತು. ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊಟ್ಟ ಮೊದಲ ಬಾರಿಗೆ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೌರ್ ಎಂಬ ಜಿಲ್ಲೆಯಲ್ಲಿ ಇದನ್ನು ಉದ್ಘಾಟಿಸಲಾಯಿತು. ಪಂಚಾಯತ್ ಅಂಕಿ ಅಂಶಗಳ ತರ್ಕಬದ್ಧಗೊಳಿಸುವಿಕೆಯ ಸಮಿತಿಯ ಅಧ್ಯಕ್ಷರು ಯಾರು? ಎಸ್.ಡಿ. ಮಿಶ್ರಾ, ವಿ. ಈಶ್ವರನ್, ಜಿ.ಆರ್. ರಾಜಗೋಪಾಲ್, ವಿ.ಆರ್. ರಾವ್. ಪಂಚಾಯತ್ ಅಂಕಿ ಅಂಶಗಳ ತರ್ಕಬದ್ಧಗೊಳಿಸುವಿಕೆಯ ಸಮಿತಿಯ ಅಧ್ಯಕ್ಷರು ವಿ.ಆರ್. ರಾವ್ ಅವರು ಆಗಿದ್ದಾರೆ. 1960ರಲ್ಲಿ ಭಾರತ ಸರ್ಕಾರವು ವಿ.ಆರ್. ರಾವ್ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ಅಂಕಿ ಅಂಶಗಳ ತರ್ಕಬದ್ಧಗೊಳಿಸುವಿಕೆಯ ಸಮಿತಿಯನ್ನು ರಚಿಸಿತು. 1960ರಲ್ಲಿ ಭಾರತ ಸರ್ಕಾರ ವಿ.ಆರ್. ರಾವ್ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ಅಂಕಿ ಅಂಶಗಳ ತರ್ಕಬದ್ಧಗೊಳಿಸುವಿಕೆ ಎಂಬ ಸಮಿತಿಯನ್ನು ರಚಿಸಿತು. ಸ್ಥಳೀಯ ಆಡಳಿತ ಮಟ್ಟದಲ್ಲಿ ಮಾಹಿತಿ ಸಂಗ್ರಹಣೆ ಮತ್ತು ನಿರ್ವಹಣೆಯನ್ನು ಸುಧಾರಿಸಲು ಪಂಚಾಯತ್ ಅಂಕಿ ಅಂಶಗಳ ತರ್ಕಬದ್ಧತೆಯನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಪ್ರಾಥಮಿಕ ಕಾರ್ಯವಾಗಿತ್ತು. ಭಾರತ ಸರ್ಕಾರ ನೇಮಿಸಿದ ಈ ಪಂಚಾಯತ್ ಅಂಕಿ ಅಂಶಗಳ ತರ್ಕಬದ್ಧಗೊಳಿಸುವಿಕೆ ಸಮಿತಿ ಸ್ಥಳೀಯ ಆಡಳಿತ ಮಟ್ಟದಲ್ಲಿ ಮಾಹಿತಿ ಸಂಗ್ರಹಣೆ ಮತ್ತು ನಿರ್ವಹಣೆಯನ್ನು ಸುಧಾರಿಸಲು ಈ ಸಮಿತಿಯ ಮುಖ್ಯ ಕಾರ್ಯವಾಗಿತ್ತು. ಕೆ. ಸಂತಾನಂ ಅವರ ಅಡಿಯಲ್ಲಿ ಪಂಚಾಯತ್ ರಾಜ್ ಹಣಕಾಸುಗಳ ಅಧ್ಯಯನ ತಂಡವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು? 1963, 1964,
1965 1966 ಕೆ ಸಂತಾನಂ ಅವರ ಅಡಿಯಲ್ಲಿ ಪಂಚಾಯತ್ ರಾಜ್ ಹಣಕಾಸುಗಳ ಅಧ್ಯಯನ ತಂಡವನ್ನು 1963ರಲ್ಲಿ ರಚಿಸಲಾಯಿತು. 1962ರಲ್ಲಿ ಕೆ ಸಂತಾನಂ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ರಾಜ್ ಹಣಕಾಸುಗಳ ಅಧ್ಯಯನ ತಂಡವನ್ನು ರಚಿಸಿತು. ಭಾರತ ಸರ್ಕಾರ 1962ರಲ್ಲಿ ಕೆ ಸಂತಾನಂ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ರಾಜ್ ಹಣಕಾಸುಗಳ ಅಧ್ಯಯನ ತಂಡ ಎಂಬ ಹೊಸ ಸಮಿತಿಯನ್ನು ರಚಿಸಿತು. ಈ ತಂಡವು ಪಂಚಾಯತ್ ರಾಜ್ ಸಂಸ್ಥೆಗಳ ಹಣಕಾಸಿನ ಅಂಶಗಳನ್ನು ಪರಿಶೀಲಿಸಲು ಮತ್ತು ಅವುಗಳ ಆರ್ಥಿಕ ಕಾರ್ಯಸಾಧ್ಯತೆ ಮತ್ತು ಪರಿಣಾಮಕಾರಿತ್ವವನ್ನು ಖಚಿತಪಡಿಸಿಕೊಳ್ಳಲು ಶಿಫಾರಸುಗಳನ್ನು ಮಾಡುವ ಕಾರ್ಯವನ್ನು ನಿರ್ವಹಿಸಿದವು. ಪಂಚಾಯತ್ ರಾಜ್ ಹಣಕಾಸುಗಳ ಅಧ್ಯಯನ ತಂಡ ಇದು ಪಂಚಾಯತ್ ರಾಜ್ ಸಂಸ್ಥೆಗಳ ಹಣಕಾಸಿನ ಅಂಶಗಳನ್ನು ಪರಿಶೀಲಿಸಲು ಮತ್ತು ಅವುಗಳ ಆರ್ಥಿಕ ಕಾರ್ಯಸಾಧ್ಯತೆ ಮತ್ತು ಪರಿಣಾಮಕಾರಿತ್ವವನ್ನು ಖಚಿತಪಡಿಸಿಕೊಳ್ಳಲು ಕೆಲವು ಶಿಫಾರಸುಗಳನ್ನು ಮಾಡುವ ಕಾರ್ಯವನ್ನು ನಿರ್ವಹಿಸಿದವು. ಪಂಚಾಯತ್ ರಾಜ್ 3 ಹಂತದ ವ್ಯವಸ್ಥೆಯನ್ನು 2 ಹಂತದ ವ್ಯವಸ್ಥೆಯಿಂದ ಬದಲಾಯಿಸಬೇಕೆಂದು ಯಾವ ಸಮಿತಿಯು ಶಿಫಾರಸು ಮಾಡಿದೆ? ದಾಂಟ್ವಾಳ ಸಮಿತಿ, ಹನುಮಂತರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಂಚಾಯತ್ ರಾಜ್ ತರಬೇತಿ ಕೇಂದ್ರಗಳ ಸಮಿತಿ. ಪಂಚಾಯತ್ ರಾಜ್ 3 ಹಂತದ ವ್ಯವಸ್ಥೆಯನ್ನು 2 ಹಂತದ ವ್ಯವಸ್ಥೆಗೆ ಬದಲಾಯಿಸಬೇಕೆಂದು ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿತು. ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯಿತಿ ರಾಜ್ನ 3 ಹಂತದ ವ್ಯವಸ್ಥೆಯನ್ನು 2 ಹಂತದ ವ್ಯವಸ್ಥೆಯಿಂದ ಬದಲಾಯಿಸಬೇಕೆಂದು ಶಿಫಾರಸು ಮಾಡಿದೆ. ಭಾರತ ಸರ್ಕಾರ ನೇಮಿಸಿದ ಅಶೋಕ್ ಮೆಹ್ತಾ ಸಮಿತಿ ಇದು ಪಂಚಾಯತ್ ರಾಜ್ನ 3 ಹಂತದ ವ್ಯವಸ್ಥೆಯನ್ನು ಬಿಟ್ಟು ಕೇವಲ 2 ಹಂತದ ವ್ಯವಸ್ಥೆಗೆ ಬದಲಾಯಿಸಬೇಕೆಂದು ಶಿಫಾರಸು ಮಾಡಿತು. ಈ ಸಮಿತಿ ಇದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಮತ್ತು ಅದರ ಕೆಳಗೆ ಒಟ್ಟು 15,000ರಿಂದ 20,000 ಜನಸಂಖ್ಯೆಯನ್ನು ಹೊಂದಿರುವ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಮಂಡಲ್ ಪಂಚಾಯತ್ ಅನ್ನು ಶಿಫಾರಸು ಮಾಡಿದೆ. ಈ ಅಶೋಕ್ ಮೆಹ್ತಾ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಮತ್ತು ಅದರ ಕೆಳಗೆ ಒಟ್ಟು ಪ್ರತಿಶತ 15,000ರಿಂದ 20,000 ಜನಸಂಖ್ಯೆಯನ್ನು ಹೊಂದಿರುವ ಗ್ರಾಮಗಳ ಗುಂಪು ಒಳಗೊಂಡಿರುವ ಗ್ರಾಮ ಮಂಡಲ ಎಂಬ ಪಂಚಾಯತನ್ನು ಶಿಫಾರಸು ಮಾಡಿತು. ಪಂಚಾಯತ್ ರಾಜ್ ಸಂಸ್ಥೆಗಳ ಮೇಲೆ ಜನತಾ ಸರ್ಕಾರವು ಯಾವ ಸಮಿತಿಯನ್ನು ನೇಮಿಸಿದೆ? ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, GVK ಸಮಿತಿ, ಹನುಮಂತರಾವ್ ಸಮಿತಿ. ಪಂಚಾಯತ್ ರಾಜ್ ಸಂಸ್ಥೆಗಳ ಮೇಲೆ ಜನತಾ ಸರ್ಕಾರವು ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಿಸಿದೆ. 1977ರಲ್ಲಿ ಜನತಾ ಸರ್ಕಾರವು ಅಶೋಕ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯನ್ನು ನೇಮಿಸಿತು. ಜನತಾ ಸರ್ಕಾರ ಇದು 1977ರಲ್ಲಿ ಅಶೋಕ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯನ್ನು ನೇಮಿಸಿತು. ಈ ಸಮಿತಿಯು ಆಗಸ್ಟ್ 1978ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. 1977ರಲ್ಲಿ ರಚಿಸಿದ ಅಶೋಕ್ ಮೆಹ್ತಾ ಸಮಿತಿ ತನ್ನ ವರದಿಯನ್ನು 1978 ಆಗಸ್ಟ್ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಭಾರತದಲ್ಲಿ ಕುಸಿಯುತ್ತಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಮತ್ತು ಬಲಪಡಿಸಲು 132 ಶಿಫಾರಸುಗಳನ್ನು ಮಾಡಿತು. ಜನತಾ ಸರ್ಕಾರ ನೇಮಿಸಿದ ಅಶೋಕ್ ಮೆಹ್ತಾ ಸಮಿತಿ ಇದು ಭಾರತದಲ್ಲಿ ಕುಸಿಯುತ್ತಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಒಟ್ಟು 132 ಶಿಫಾರಸುಗಳನ್ನು ಮಾಡಿತು. ಯಾವ ಸಮಿತಿಯ ಪ್ರಕಾರ
ರಾಜ್ಯ ಮಟ್ಟಕ್ಕಿಂತ ಕೆಳಗಿರುವ ಜನಪ್ರಿಯ ಮೇಲ್ವಿಚಾರಣೆಯಲ್ಲಿ ವಿಕೇಂದ್ರೀಕರಣಕ್ಕೆ ಜಿಲ್ಲೆ ಮೊದಲ ಬಿಂದುವಾಗಿರಬೇಕು. ಅಶೋಕ್ ಮೆಹ್ತಾ ಸಮಿತಿ, GVK ಸಮಿತಿ, LM ಸಿಂಘ್ವಿ ಸಮಿತಿ, ತುಂಗನ್ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿಯ ಪ್ರಕಾರ ರಾಜ್ಯ ಮಟ್ಟಕ್ಕಿಂತ ಕೆಳಗಿರುವ ಜನಪ್ರಿಯ ಮೇಲ್ವಿಚಾರಣೆಯಲ್ಲಿ ವಿಕೇಂದ್ರೀಕರಣಕ್ಕೆ ಜಿಲ್ಲೆ ಮೊದಲ ಬಿಂದುವಾಗಿರಬೇಕು. ಡಿಸೆಂಬರ್ 1977ರಲ್ಲಿ ರಚಿತವಾದ ಅಶೋಕ್ ಮೆಹ್ತಾ ಸಮಿತಿಯ ಪ್ರಕಾರ ರಾಜ್ಯ ಮಟ್ಟಕ್ಕಿಂತ ಕೆಳಗಿರುವ ಜನಪ್ರಿಯ ಮೇಲ್ವಿಚಾರಣೆಯಲ್ಲಿ ವಿಕೇಂದ್ರೀಕರಣಕ್ಕೆ ಜಿಲ್ಲೆಯು ಮೊದಲ ಬಿಂದುವಾಗಿರಬೇಕು ಎಂದು ಹೇಳುತ್ತದೆ.